ಹಾಯ್ ಹಲೋ ಗಾಯ್ಸ್. ಸೊ ಹೇಗಿದ್ದೀರಾ ಎಲ್ಲರೂ? ನಾನು ನಿಮಗೆ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ನೀವು ಹೇಗೆ ನಿಮ್ಮ ಆ್ಯಪ್ಗಳನ್ನು ಮತ್ತು ಗೇಮ್ಗಳನ್ನು ಕಳಿಸ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತು, ವಾಟ್ಸಪ್ದಲ್ಲಿ ನಾವು ಇಮೇಜಸ್ ವಿಡಿಯೋಸ್ ಎಲ್ಲ ಕಳಿಸ್ಬೋದು, ಆದರೆ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಕಳ್ಸೋಕ್ಕೇನು ಆಪ್ಷನ್ ಇಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಅದನ್ನು ಹೇಗೆ ಕಳಿಸ್ಬೇಕಂತ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮ ಕನ್ನಡ ಟೆಕ್ ಚಾನಲ್ ಆದ ಟೆಕ್ನಿಕಲ್ ಅಣ್ತಮ್ಮ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಮತ್ತು ಒಳ್ಳೆಯ ಟೆಕ್ ರಿಲೇಟೆಡ್ ವಿಡಿಯೋಸ್ ಪಡೆಯಿರಿ. ಟೆಕ್ನಿಕಲ್ ಅಣ್ತಮ್ಮಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಗಂಟೆಯನ್ನು ಒತ್ತಿರಿ. ಇದರಿಂದ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತದೆ. ಈ ವಿಡಿಯೋನ ಆದಷ್ಟು ಕನ್ನಡದವರಿಗೆ ಶೇರ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದ. ಸೊ ಫ್ರೆಂಡ್ಸ್, ನಾನು ನಿಮಗೆ ವಿಡಿಯೋದಲ್ಲಿ ನೀವು ವಾಟ್ಸಪ್ಪಲ್ಲಿ ಹೇಗೆ ಆ್ಯಪ್ಸ್ ಮತ್ತು ಗೇಮ್ಸ್ ಕಳಿಸ್ಬೋದು ನಿಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ಕೊಡ್ತೀನಿ. ಸೊ ನಾನು ನಿಮಗೆ ಪ್ರೂಫ್ ಜೊತೆ ಹೇಳ್ಕೊಡ್ತೀನಿ, ಹಾಗೆ ನಿಮ್ಮ ಕಣ್ಮುಂದೆ ಆ್ಯಪ್ಸ್ ಮತ್ತು ಗೇಮನ್ನು ಸೆಂಡ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವೇನು ನಿಮ್ಮ ಎಕ್ಸ್ಪ್ಲೋರನ್ನು ಓಪನ್ ಮಾಡಬೇಕು. ಅದು ಯಾವುದೇ ಬೇಕಾದರೂ ಎಕ್ಸ್ಪ್ಲೋರರ್ ಇರಲಿ, ಅಥವಾ ESI ಫೈಲ್ ಎಕ್ಸ್ಪ್ಲೋರರ್ ಅಥವಾ ಯಾವುದೇ ಎಕ್ಸ್ಪ್ಲೋರರ್ ಇದ್ದರೂ ನಡೆಯುತ್ತೆ. ಸೊ ಅದನ್ನು ಓಪನ್ ಮಾಡಿದ್ಮೇಲೆ ನಿಮ್ಗೆ ಯಾವ ಆ್ಯಪ್ ಅಥವಾ ಗೇಮ್ ನಿಮಗೆ ಕಳಿಸೋದಿದೆ ಅಲ್ವಾ, ಅದನ್ನು ನೀವು ಓಪನ್ ಮಾಡಿ ಇಟ್ಕೋಬೇಕು. ಸೊ ನಾನು ಎಕ್ಸಾಂಪಲ್ UC ನ್ಯೂಸ್ ಅಂತ ಇದೆ, ಇದನ್ನು ನಾನು ಫೈನ್ ಮಾಡಿ ಈಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಶೇರ್ ಸೆಂಡ್ ಅಂತ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ನಾನು ನಿಮಗೆ ವಾಟ್ಸಪ್ ಆಪ್ಷನ್ ಇಲ್ಲ, ಶೇರ್ ಇಟ್ ಆಪ್ಷನ್ ಇದೆ. ಆದರೆ ಶೇರ್ ಇಟ್ಟಿಂದ ನೀವು ಬರೀ ಸರ್ಟನ್ ಡಿಸ್ಟೆನ್ಸ್ವರೆಗಷ್ಟೇ ಕಳಿಸ್ಬೋದು. ಸೊ ವಾಟ್ಸಪ್ ಅಂದರೆ ಎಲ್ಲರೂ ಯೂಸ್ ಮಾಡೋದು. ಸೊ ಹೇಗೆ ಕಳಿಸ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಇದನ್ನು ನೀವು ಎಡಿಟ್ ಮಾಡಿ ರೀನೇಮ್ ಮಾಡ್ಕೋಬೇಕು. ರೀನೇಮ್ ಹೇಗೆ ಮಾಡಬೇಕಪ್ಪ ಅಂದರೆ, ಇಲ್ಲಿ .apk ಅಂತ ಇದೆ ಲಾಸ್ಟಿಗೆ. ಸೊ ಇದನ್ನು .apk ಅನ್ನು ತೆಗೆದು TXT ಅಂತ ಹಾಕಬೇಕು. ಹಾಕಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಏನಾದರೂ ನಿಮಗೆ ಪಾಪಪ್ ಬಂದರೆ ಇದನ್ನು ಕೂಡ ಓಕೆ ಕ್ಲಿಕ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ, ವಾಟ್ಸಪ್ ಏನು ತಿಳ್ಕೊತ್ತೆ, ಇದು APK ಆ್ಯಪ್ ಫೈಲ್ ಇಲ್ಲ, ಬರೀ ಟೆಕ್ಸ್ಟ್ ಇದೆ, ನೀವು ನಾರ್ಮಲ್ ಡಾಕ್ ಫೈಲ್ ಇದ್ದಿರ್ಬೋದು, ಆ ಥರ ಒಂದು ಟೆಕ್ಸ್ಟ್ ಫೈಲ್ ಇದೆ ಅಂತ ತಿಳ್ಕೊತ್ತೆ. ಸೊ ಈಗ ನಾನು ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ವಾಟ್ಸಪ್ ಆಪ್ಷನ್ ಬಂದಿದೆ ಅಂತ. ಸೊ ವಾಟ್ಸಪ್ನಲ್ಲಿ ಈಗ ನಾನು ಕಳಿಸ್ತೀನಿ, ನನ್ನದೇ ನಂಬರಿಗೆ ಕಳಿಸ್ತೀನಿ ಈಗ. ಸೊ ನೀವು ನೋಡ್ಬೋದು ಹೋಗ್ತಾ ಇದೆ ಇಲ್ಲೇ ಅಂತ. ಸೊ ಆ್ಯಪ್ ಫೈಲ್ ಕಳಿಸ್ಲಿಕ್ಕಾಗಲ್ಲ ಅಂತಂದರು, ಆದರೆ ಇಲ್ಲಿ ಹೋಗ್ತಾ ಇದೆ. ಸೊ ಇದನ್ನು ಕಳಿಸಿದ ಮೇಲೆ ನೀವು ಏನಂದ್ಬಿಟ್ಟು, ಸೊ ನನ್ನ ಕಡೆ 2 ವಾಟ್ಸಪ್ ಇವೆ, ನಾನು ಸೆಕೆಂಡ್ ವಾಟ್ಸಪ್ಪಿಗೆ ಕಳಿಸಿದ್ದು ನಾನು ಈಗ. ಸೊ ಇಲ್ಲಿ ನೋಡ್ಬೋದು ನೀವು ಬಂದಿದೆ ಅಂತ ಅದನ್ನು. ಸೊ ನಿಮ್ಮ ಫ್ರೆಂಡಿಗೆ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೇಳಬೇಕು ನೀವು. ಸೊ ಅವ್ನು ಡೌನ್ಲೋಡ್ ಮಾಡಿದ್ಮೇಲೆ ನಾನು ಈಗ ಏನು ಮಾಡ್ಬೇಕಂತ ಹೇಳ್ತೀನಿ. ಸೊ ಅವ್ನು ಆ್ಯಸ್ ಸೂನ್ ಆ್ಯಸ್ ಅವನು ಟೆಕ್ಸ್ಟ್ ಫೈಲನ್ನು ಡೌನ್ಲೋಡ್ ಮಾಡ್ತಾನೆ, ಅವನಿಗೆ ನೀವು ಮತ್ತೆ ಎಕ್ಸ್ಪ್ಲೋರರಲ್ಲಿ ಹೋಗಿ ಇಂಟರ್ನಲ್ ಸ್ಟೋರೇಜ್ ವಾಟ್ಸಪ್ ಫೋಲ್ಡರ್ ಓಪನ್ ಮಾಡೋಕ್ಕೆ ಹೇಳ್ಬೇಕು. ಸೊ ವಾಟ್ಸಪ್ ಫೋಲ್ಡರು ಇಲ್ಲಿ ಮೀಡಿಯಾ ಅಂತಿದೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಡಾಕ್ಯುಮೆಂಟ್ಸ್ ಅಂತಿರುತ್ತೆ, ಇಲ್ಲಿ ನೋಡ್ಬೋದು UC ನ್ಯೂಸ್ ಅಂತ ಬಂದಿದೆ. ಇದನ್ನು ನೀವು ಮತ್ತೆ ರೀನೇಮ್ ಮಾಡ್ಕೋಬೇಕು. ಸೊ ನಾನು ಇವಾಗ ರೀನೇಮ್ ಮಾಡ್ತೀನಿ, .txt ತೆಗೆದು .apk ಅಂತೇಳಿ ಹಾಕಬೇಕು. ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಪಾಪಪ್ ಅನ್ನು ಕೂಡ ಓಕೆ ಅಂತ ಕ್ಲಿಕ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ಬೋದು UC ನ್ಯೂಸ್ ಅಂತ ಬಂದಿದೆ. ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು, ಇವಾಗ ಭಾಳ ಈಸಿಲಿ ಇನ್ಸ್ಟಾಲ್ ಮಾಡ್ಕೋಬೋದು ನೀವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತೀನ ಅಂತ ಅನ್ಕೋತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಏನಾದರೂ ಪ್ರಾಬ್ಲಮ್ ಅಥವಾ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಬಾಯ್.